ಇಡೀ ಜಗತ್ತು ವಿದ್ಯುತ್ ಬಳಸುವ ರೀತಿಯನ್ನೇ ಬದಲಾಯಿಸಬಲ್ಲ ಒಂದು ಆಲೋಚನೆ ನಿಮ್ಮಲ್ಲಿದೆ ಎಂದು ಕಲ್ಪಿಸಿಕೊಳ್ಳಿ. ಏಕೆಂದರೆ ಇದು ನಿಕೋಲಾ ಟೆಸ್ಲಾ ಅವರ ಕನಸಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಮಾಹಿತಿಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಕೋಲಾ ಟೆಸ್ಲಾ ಈ ಹೆಸರು ನೀವೆಲ್ಲರೂ ಕೇಳೇ ಇರ್ತೀರ. ಇವರೊಬ್ಬ ಆವಿಷ್ಕಾರಕ ಮತ್ತು ವಿದ್ಯುತ್ ಇಂಜಿನಿಯರ್ ಆಗಿದ್ದವರು. ಆಧುನಿಕ ವಿದ್ಯುತ್ ವ್ಯವಸ್ಥೆಯ ಅಭಿವೃದ್ಧಿಗೆ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರ ಪ್ರಮುಖ ಸಾಧನೆಗಳಲ್ಲಿ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ಎಸಿ ವಿದ್ಯುತ್ನ ಅಭಿವೃದ್ಧಿಯಲ್ಲಿನ ಅವರ ಕೆಲಸ. ಎಸಿ ವಿದ್ಯುತ್ತನ್ನು ದೂರದ ಪ್ರದೇಶಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಸಾಗಿಸಲು ಸಾಧ್ಯವಾಯಿತು ಇವರ ಆವಿಷ್ಕಾರದಿಂದ. ಟೆಸ್ಲಾ ಮೋಟಾರ್ಗಳು, ವೈರ್ಲೆಸ್ ಸಂವಹನ ಮತ್ತು ಇನ್ನೂ ಅನೇಕ ವಿಷಯಗಳ ಮೇಲೆ ಕೆಲಸ ಮಾಡಿದರು. ಅವರ ಜೀವನದ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ಅವರು ತಮ್ಮ ಜೀವನದಲ್ಲಿ ನೂರಾರು ಆಲೋಚನೆಗಳು ಮತ್ತು ಆವಿಷ್ಕಾರಗಳನ್ನು ಹೊಂದಿದ್ದರು. ಟೆಸ್ಲಾ ಅವರ ಕಲ್ಪನಾ ಶಕ್ತಿಯೇ ಅದ್ಭುತವಾಗಿತ್ತು. ಅವರು ಕೆಲವು ಯಂತ್ರಗಳನ್ನು ನಿಜವಾಗಿ ನಿರ್ಮಿಸುವ ಮೊದಲೇ ತಮ್ಮ ಮನಸ್ಸಿನಲ್ಲಿಯೇ ಅವುಗಳನ್ನು ಕಲ್ಪನೆ ಮಾಡಿಕೊಳ್ಳುತ್ತಿದ್ದರು ಎಂದು ಹೇಳಲಾಗುತ್ತದೆ. ಟೆಸ್ಲಾ ಅವರ ಜೀವನ ನಮಗೆ ಒಂದು ಮುಖ್ಯವಾದ ವಿಷಯವನ್ನು ಕಲಿಸುತ್ತದೆ. ದೊಡ್ಡ ಆಲೋಚನೆಗಳು ಸಾಮಾನ್ಯವಾಗಿ ಸಣ್ಣ ಕುತೂಹಲ ಮತ್ತು ಕಲ್ಪನೆಯಿಂದ ಹುಟ್ಟುತ್ತವೆ ಎಂದರೆ ನಂಬಲೇಬೇಕು. ಆದ್ದರಿಂದ ನೀವು ಸಹ ವಿಭಿನ್ನವಾಗಿ ಯೋಚಿಸಲು ಹೆದರಬೇಡಿ. ಏಕೆಂದರೆ ಇಂದಿನ ನಿಮ್ಮ ಆಲೋಚನೆ ನಾಳೆ ಬೇರೆಯವರ ವಾಸ್ತವವಾಗಬಹುದು. ಅಂದು ಟೆಸ್ಲಾ ಅವರು ಈ ರೀತಿ ಆಲೋಚಿಸುತ್ತಿದ್ದರೆ ನಾವು ಇಂದು ವಿದ್ಯುತ್ತನ್ನು ಈ ರೀತಿ ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.